ಋಷಿಗಳು ಧರ್ಮರಾಜನಿಗೆ ಆ ಅರಣ್ಯವಾಸದಲ್ಲಿ ಇನ್ನೊಂದು ಉಪಾಖ್ಯಾನ ತಿಳಿಸ್ತಾರೆ. ಇದು ನಮಗೂ ಸಂಬಂಧಪಟ್ಟ ನಾವೆಲ್ಲ ಜೀವನದಲ್ಲಿ ಹೇಗೆ ವರ್ತಿಸ್ತೇವೆ ಅದನ್ನು ಪ್ರತಿಬಿಂಬಿಸುವಂಥ ಒಂದು ಚಿಕ್ಕ ಉಪಾಖ್ಯಾನ. 4 ಮಂದಿ ರಾಜರು, ಅಷ್ಟಕ, ಪ್ರತರ್ಧನ, ವಸುಮನ, ಶಿಬಿ, 4 ಮಂದಿ ದೊಡ್ಡ ಯಜ್ಞವನ್ನು ಪೂರೈಸಿ ಒಳ್ಳೆಯ ಖುಷಿಯಿಂದ ರಥದಲ್ಲಿ ಪ್ರಯಾಣ ಸವಾರಿ ಮಾಡ್ತಾ ಇದ್ದಾರೆ. ಯಜ್ಞದ ಕಾರ್ಯ ಮುಗಿದಿದೆ, ಸಂಭ್ರಮದಿಂದ ಎಲ್ಲ ಕಾರ್ಯ ನಡೆದಿದೆ ಎಂಬುದಾಗಿ ಸಂತೋಷದಿಂದ ರಥದಲ್ಲಿ ಕುಳಿತುಕೊಂಡು ಸಂತೋಷದಿಂದ ಹೋಗ್ತಾ ಇದ್ದಾರೆ. ಸವಾರಿ ನಡೆದಿದೆ. ದಾರಿಯಲ್ಲಿ ನಾರದರು ಸಿಕ್ಕಿದರು. ನಾರದರನ್ನು ಕೂಡ ರಥದಲ್ಲಿ ಏರಿಸಿದರು. ಬನ್ನಿ ನಾರದರೇ, ನಮ್ಮ ಜೊತೆಗೆ ನೀವು ಬನ್ನಿ ಎಂಬುದಾಗಿ ಅವರನ್ನು ಕರೆದುಕೊಂಡು ರಥದಲ್ಲಿ ಹೋಗ್ತಾ ಇದ್ದಾರೆ. ಆಗ ಅವರೆಲ್ಲ ಒಂದು ಪ್ರಶ್ನೆ ನಾರದಲ್ಲಿ ಮಾಡಿದರು. ಈಗ ನಾವೆಲ್ಲ ನಿಮ್ಮನ್ನು ಸೇರಿಕೊಂಡು ಸ್ವರ್ಗಕ್ಕೆ ಹೋದೆವು ಅಂತ ಇಟ್ಟುಕೊಳ್ಳೋಣ. ಸ್ವರ್ಗಕ್ಕೆ ಹೋದರೆ ಮೊದಲು ಕೆಳಗೆ ಇಳಿಯುವುದು ಯಾರು? 4 ಮಂದಿಯಲ್ಲಿ ಮೊದಲು ಆ ಸ್ವರ್ಗದಿಂದ ಕೆಳಗೆ ಇಳುವ ಸರ್ದಿ ಯಾರದ್ದು? ಆ ಯಾರ ಸರ್ದಿ? ಯಾರು ಕೆಳಗೆ ಇಳಿಯಬೇಕು ಅಂತ ನಾರದಲ್ಲಿ ಪ್ರಶ್ನೆ. ನಾರದರು ಹೇಳಿದರು, ನೇರವಾಗಿ ಹೊತ್ತೆ ಅವರಿಗೆ ಸಂಕೋಚವೇ ಇಲ್ಲ. ಅಷ್ಟಕ ಮೊದಲು ಕೆಳಗೆ ಹೇಳ್ತಾನೆ. ಏನು ಅಷ್ಟಕ ಯಾಕೆ ತಪ್ಪು ಮಾಡಿದ್ದಾನೆ? ಯಾಕೆ ಅವನು ಕೆಳಗೆ ಇಳಿತಾನೆ? ಬೇಕಾದಷ್ಟು ಧರ್ಮ ಮಾಡಿದ್ದಾನೆ, ಸಹಸ್ರಾರು ಗೋವುಗಳನ್ನು ದಾನ ಮಾಡಿದ್ದಾನೆ, ಒಳ್ಳೆಯ ದಾನಿ, ಒಳ್ಳೆಯ ಉದಾರಿ. ಆದರೆ ನಾನು ಒಮ್ಮೆ ಎಲ್ಲ ಹಸುಗಳು ಮೇಯ್ತಾ ಇದ್ದವು ಒಂದು ಆಶ್ರಮದಲ್ಲಿ. ಇದು ಯಾರು ದಾನ ಮಾಡಿದ್ದು? ಇಷ್ಟು ಹಸುಗಳನ್ನು ಆಶ್ರಮದಲ್ಲಿ ನೋಡ್ತಾ ಇದ್ದೇನೆ, ದಾನ ಮಾಡಿದವರು ಯಾರು ಅಂತ ನಾನು ಕೇಳಿದೆ. ಅಷ್ಟಕ ಎದೆ ತಟ್ಟಿಕೊಂಡು, ನಾನು ದಾನ ಮಾಡಿದ್ದು, ಇದು ನನ್ನ ದಾನ, ನಾನು ಇವರಿಗೆ ಇಷ್ಟು ಹಸುಗಳನ್ನು ಕೊಟ್ಟಿದ್ದೇನೆ ಅಂತ ಎದೆ ಉಬ್ಬಿಸಿಕೊಂಡು ದೊಡ್ಡ ಕೆಲಸ ಮಾಡಿದ್ದೇನೆ ಎಂಬ ಅಹಂಭಾವದಿಂದ ನಾನು ಇದನ್ನೆಲ್ಲ ದಾನ ಮಾಡಿದ್ದು ಅಂತ ಒಳ್ಳೆ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ದಾನೆ. ಅದರಿಂದ ಮೊದಲು ಕೆಳಗೆ ಇಳಿತಾನೆ. ಕೆಳಗೆ ಅವನೇ ಇಳಿಯಬೇಕು. ದಾನ ಮಾಡಿದ್ದು ಹೌದು, ಅದರ ಹಿಂದೆ ಅಹಂಕಾರ, ನಾನು ಕೊಟ್ಟೆ, ನಾನಿಷ್ಟು ಮಾಡಿದೆ, ಈ ಬಿಗುಮಾನ, ಈ ಅಹಂಕಾರ. ಅದರಿಂದ ಎಲ್ಲರಿಗಿಂತ ಮೊದಲು ಕೆಳಗೆ ಇಳಿಯುವವನು ಇಷ್ಟು ದಾನ ಮಾಡಿದರೂ ಅದರ ಹಿಂದೆ ಆ ವಿನಮ್ರತೆ ಇಲ್ಲ, ಆ ಸೌಜನ್ಯ ಇಲ್ಲ, ನಾನು ಕೊಟ್ಟೆ ಎಂಬಂಥ ಅಹಂಭಾವ. ಆದ್ದರಿಂದ ಅವನು ಕೆಳಗೆ ಮೊದಲು ಅಷ್ಟಕ್ಕೆ ಇಳಿತಾನೆ. ಆಯಿತು, ಅಷ್ಟಕ್ಕೆ ಮುಂದೆ ನಂತರ ಪ್ರಶ್ನೆ ಬಂದು, ಮುಂದೆ ನಾವು ಮುಂದೆ ಹೋದಾಗ ಮತ್ತೆ ಮೊದಲು ಸ್ವರ್ಗದಿಂದ ಕೆಳಗೆ ಇಳಿಯುವರು ಯಾರು ಅಂತ ನಾನು ತಟಕ್ಕೆ ಉತ್ತರ ಕೊಟ್ಟರು. 2ನೇ ಸರದಿ ಪ್ರತರ್ಧನ ಅಂತ. ಅವನು ಕೆಳಗೆ ಇಳಿತಾನೆ. ಏನು ತಪ್ಪು ಮಾಡಿದ? ಯಾಕೆ ಕೆಳಗೆ ಇಳಿತಾನೆ? ಅವನು ಹಾಗೆ ಒಳ್ಳೆಯ ದಾನಿ, ಬಹಳ ಉದಾರ ವ್ಯಕ್ತಿ. ಎಲ್ಲಿಯವರೆಗೆ ರಥದಲ್ಲಿ ಒಮ್ಮೆ ಹೋಗ್ತಾ ಇದ್ದಾನೆ. ಆಗ ಒಬ್ಬ ಬ್ರಾಹ್ಮಣ ಬಂದು ಕೇಳಿದ, ನನಗೆ ಒಂದು ಕುದುರೆ ಬೇಕು, ಒಂದು ಕುದುರೆ ಈಗಲೇ ಕೊಡು, ನನಗೆ ಒಂದು ದೂರ ಹೋಗಬೇಕಾಗಿದೆ, ಒಂದು ಕುದುರೆ ಬೇಕು. ಹಾಗೆಲ್ಲ ಕುದುರೆಯಲ್ಲಿ ಸವಾರಿ ಮಾಡೋದೆಲ್ಲ, ನನಗೊಂದು ಕುದುರೆ ಕೊಡು ಅಂತ. ಆಗ ಹೇಳಿದ, ನಮ್ಮ ಮನೆಗೆ ಹೋದ ಮೇಲೆ ಕುದುರೆ ಕೊಡ್ತೇನೆ, ಈಗ ಒಂದು ದಾರಿಯಲ್ಲಿದ್ದೇನೆ, ಮನೆಗೆ ಹೋದ ಮೇಲೆ ನಿನಗೊಂದು ಕುದುರೆ ಕೊಡ್ತೀನಿ, ಸ್ವಲ್ಪ ಅವಕಾಶ ಕೊಡು, ನನಗೆ ಅವಸರ ಇದೆ, ಭಾಳ ಗಣಿಬಿ ಅರ್ಜೆಂಟ್ ಕೆಲಸ ಇದೆ, ಈಗಲೇ ಬೇಕು ಕುದುರೆ ಉಂಟಲ್ವ ನಿನ್ನ ರಥದಲ್ಲಿ, ಒಂದು ಕುದುರೆ ಕೊಡು. 4 ಕುದುರೆ ಇತ್ತು, ಕೊಟ್ಟವನಿಗೆ. ಆಗಲಿ, ನೀನು ಅವಸರ, ನಿನಗೆ ಬೇಸರ ಮಾಡೋದಿಲ್ಲ, ಅಷ್ಟು ಗಡಿಬಿಡಿ ಇದ್ದರೆ ಕೊಡು, ತೆಗೆದುಕೊಂಡು ಹೋಗುವಂತ. ಒಂದು ಕುದುರೆ. ಸ್ವಲ್ಪ ದೂರದಲ್ಲಿ ಮತ್ತೊಬ್ಬ ಬಂದ, ಅವನಿಗಿದೇ ಗಡಿಬಿಡಿ, ಅವನು ಹಠ ಹಿಡಿದ, ಈಗಲೇ ಬೇಕು ಅಂತ. 4 ಮಂದಿಯು ಕೂಡ ಕುದುರೆ ಕೇಳಿದರು. ಇದ್ದ ಕುದುರೆ 4 ಕುದುರೆ ಇತ್ತು ರಥದಲ್ಲಿ. ಅವನು ಕೇಳಿದ್ದಕ್ಕೆಲ್ಲ ಅಷ್ಟು ಒಂದು ಒಪ್ಪಿಬಿಟ್ಟ, ಅಷ್ಟು ಔದಾರ್ಯ. ಅವ್ರು ಕೇಳಿದ್ದಾರೆ, ಹಠ ಹಿಡಿದಿದ್ದಾರೆ, ಗಡಿಬಿಡಿ ಮಾಡಿದ, ಈಗಲೇ ಬೇಕು. 4 ಕುದುರೆ ಕೊಟ್ಟ, ಕಳಿಸಿಕೊಟ್ಟ. ಮತ್ತೆ ಹೇಳ್ತಾನೆ, ಆಯಿತಲ್ಲ, ಇನ್ನು ಯಾರೂ ಯಾವ ರಗಳೇ ಇಲ್ಲ, ಇನ್ನೊಬ್ಬ ಬಂದು ಕುದುರೆ ಕೊಡುವಂತ ಕೇಳಲಿಕ್ಕೆ ಕುದುರೆಯೇ ಇಲ್ಲ,
ಎಲ್ಲ ಮುಗಿದು ಹೋಗಿದೆ. ಈ ಬ್ರಾಹ್ಮಣರಿಗೊಂದು ಸಂದರ್ಭ ಸನ್ನಿವೇಶ ಇಲ್ಲ, ಒಟ್ಟು ಅವಸರ ಗಡಿಬಿಡಿ, ಹೊತ್ತು ಗೊತ್ತು ಇಲ್ಲದೆ ಹೀಗೆಲ್ಲ ಕೇಳೋ ಕ್ರಮ ಸರಿಯೋ ಎಂಬುದಾಗಿ ಹಿಂದಿನಿಂದ ಅವರು ಗೇಲಿ ಮಾಡಿ ದಾನೇನೋ ಕೊಟ್ಟ. ಆದರೆ ಹಿಂದಿನಿಂದ ಇನ್ನಿವರಿಗೆ ಕೇಳಲಿಕ್ಕೆ ಏನಿಲ್ಲ, ಎಲ್ಲ ಮುಗಿದು ಹೋಯಿತು, ಇನ್ನೊಬ್ಬರ ರಗಳೇ ಇಲ್ಲ. ಅದು ಹೊತ್ತು ಗೊತ್ತಿಲ್ಲ, ಸಿಕ್ಕಿದಾಗ ಸಂದರ್ಭ ನೋಡಿದೆ ಹೀಗೆಲ್ಲ ಕೇಳುವುದು ಇದು ಸರಿಯಲ್ಲ ಅಂತ ಅವರನ್ನು ಟೀಕೆ ಮಾಡಿದ, ಗೇಲಿ ಮಾಡಿದ. ಆದರೆ ದಾನ ಕೊಟ್ಟರೂ ಕೂಡ ಅದರ ಹಿಂದೆ ಅವರ ತಿರಸ್ಕಾರ ಭಾವನೆ, ದಾನ ತಗೊಂಡವರ ಬಗ್ಗೆ ತಿರಸ್ಕಾರ ದೃಷ್ಟಿ. ಅವರು ಜ್ಞಾನಿಗಳು, ವಿದ್ವಾಂಸರು, ಒಳ್ಳೆಯ ಗುಣಸಂಪನ್ನರು, ದೊಡ್ಡವರು. ದಾನ ಕೊಟ್ಟ ಮೇಲೆ ಅದರ ಬಗ್ಗೆ ತಿರಸ್ಕಾರ, ಅವನ ಬಗ್ಗೆ ಅಸಡ್ಡೆ. ಆದ್ದರಿಂದ ಇವನು ಕೆಳಗೆ ಇಳಿತಾನೆ. ಮುಂದೆ ಹೋದರು. ಅದು ಮತ್ತೆ ನಾವು ಮುಂದೆ ಪ್ರಯಾಣ ಮಾಡಿದ ಮತ್ತೆ ಕೇಳಿದರು. ಆಗಲಿ, 2ನೇ ಸರದಿ ಪ್ರತ್ಯರ್ಥನ ಆಯಿತು. ಮತ್ತು 3ನೇ ಸರದಿ ಯಾರದ್ದು? ಮತ್ತೆ ಕೆಳಗೆ ಇಳುವನು ವಸುಮನ ಅಂತ ಹೇಳಿದರು ನಾರದರು. ಯಾಕೆ ಅವನೇ ತಪ್ಪೇನು ಮಾಡಿದ? ಅವನು ಕೂಡ ಕೆಲವರಿಗೆಲ್ಲ ಕೊಡ್ತಾ ಇದ್ದ, ದಾನಿಯೇ, ಉದಾರಿಯೇ. ಆದರೆ ಒಂದು ವಿಶಿಷ್ಟವಾದ ರಥ ಇತ್ತು, ಚಿತ್ರರಥ ಅಂತ ಇತ್ತು. ಎಲ್ಲಿ ಬೇಕಾದರೂ ಹೋಗಬಹುದು, ಆಕಾಶದಲ್ಲಿ ಹೋಗಬಹುದು, ನೆಲದಲ್ಲಿ, ನೀರಲ್ಲಿ, ಎಲ್ಲಿಯೂ ಕೂಡ ಹೋಗುವ ಸಾಮರ್ಥ್ಯ ಆ ರಥಕ್ಕೆ. ಒಳ್ಳೆ ಚೆನ್ನಾಗಿತ್ತು, ಅದ್ಭುತವಾದ ರಥ. ನನಗೆ ಅದು ಬೇಕು ಅಂತ ಒಂದು ಅಭಿಪ್ರಾಯ ಇತ್ತು. ಬಂದಾಗ ಹೊಗಳಿದೆ, ಭಾರಿ ಚೆನ್ನಾಗಿದೆ ಈ ರಥ, ಹಾಗೆ ಅಂದರೆ ಚೆನ್ನಾಗಿದೆ ಅಂದರೆ ಕೊಡುವುದು ಅಂತ ನನ್ನ ಅಭಿಪ್ರಾಯ ಇತ್ತು. ಅದು ಅವನಿಗೆ ಗೊತ್ತಾಗಿತ್ತು. ಎಲ್ಲ ತಮ್ಮದೇ ಈ ರಥ ಹಾಗೆ ಅಂತ ಹೇಳಿದ. ಇನ್ನೊಮ್ಮೆ ಹೋದೆ, ಆ ಮಗಳು ರಥದ ಬಗ್ಗೆ ಸಂದರ್ಭ ಬಂತು. ಆಗಲೂ ಈ ರಥ ಈ ತಮ್ಮದೇ ಹಾಗೆ ಅಂತ ಉಪಚಾರಕ್ಕೆ ನನಗೆ ರಥ ಬೇಕು ಅಂತ ಅಪೇಕ್ಷೆ ಇದ್ದರೂ ಅದು ಅವನಿಗೆ ಗೊತ್ತಾದರೂ ಕೂಡ ನಾನು ಬಾಯಿಬಿಟ್ಟು ಕೇಳಲಿಲ್ಲ, ಅವರು ಕೊಡಲೂ ಇಲ್ಲ. ಬರೀ ಉಪಚಾರ, ತಮ್ಮದೇ ಎಲ್ಲ ತಮ್ಮದೇ ಅಂತ. ಈ ಥರದ ಉಪಚಾರದ ಮಾತು ಬಹಳಷ್ಟು ಬಂದಿದೆ ಇವತ್ತು. ಎಲ್ಲ ಅವರದ್ದೇ ಅಂತ ಹೇಳೋದು, ಕೊಡಲಿಕ್ಕಿಲ್ಲ. ಈ ಥರದಿಂದ ನಾನು ಬಾಯಿಬಿಟ್ಟು ಕೇಳಿಲ್ಲ, ಕೇಳಿದರೆ ಕೊಡ್ತಿದ್ದರೇನು, ನನ್ನ ಅಭಿಪ್ರಾಯ ಗೊತ್ತಾಗಿತ್ತು. ಅದು ಬರೀ ಉಪಚಾರಕ್ಕಾಗಿಲ್ಲ, ತಮ್ಮದೇ ಎಂದು ಹೇಳಿಕೊಂಡು ಪಾರದ ಕೊಳ್ಳೇ ಇಲ್ಲ ಕೊನೆಗೂ. ಅದನ್ನು ಇವರು ಮತ್ತೆ ಕೆಳಗೆ ಇಳಿತಾರೆ. ಹೀಗೆ ದಾನದ ಹಿನ್ನೆಲೆ, ದಾನ ಮಾಡೋದು ಮುಖ್ಯ ಅಲ್ಲ, ಯಾವ ಭಾವನೆಯಿಂದ ಮಾಡ್ತೇವೆ, ಯಾವ ಪವಿತ್ರ ಭಾವನೆಯಿಂದ ಮಾಡಬೇಕು. ಒಬ್ಬನಿಗೆ ಅಹಂಕಾರ, ಮತ್ತೊಬ್ಬರಿಗೆ ದಾನ ಕೊಟ್ಟ ಮೇಲೆ ಅವನ ಮೇಲೆ ತಿರಸ್ಕಾರ, ಮತ್ತೊಮ್ಮೆ ಗೊತ್ತಿದ್ದು ಕೂಡ ಹಾರಿಸಿಕೊಂಡು ಹೋಗೋದು, ಬರೀ ಹೊಗಳಿಗಿದೆ ತಮ್ಮದೇ ಅಂತ ಹೇಳಿಕೊಂಡು ಕೊಡದೇನು, ಈ ಥರದ ಪ್ರದರ್ಶನ. ಅದರಿಂದ ಅವರೆಲ್ಲ ಸ್ವರ್ಗದಲ್ಲಿ ಕಾಯಂ ಉಳಿಯುವುದಿಲ್ಲ, ಬೇಗನೆ ಕೆಳಗೆ ಇಳಿಯುತ್ತಾರೆ. ಆಮೇಲೆ ನಂತರದ ಸ್ಥಿತಿ ಯಾರ್ದು? ಶಿಬಿಯೋ ಅಂತ. ಆಮೇಲೆ ನಾನು ಕೆಳಗೆ ಇಳಿತಾನೆ, ಶಿಬಿ ಮೇಲಕ್ಕೆ ಹೋಗ್ತಾನೆ. ಅವನು ಕೆಳಗೆ ಇಳುವುದೇ ಇಲ್ಲ, ಮತ್ತು ಮೇಲಕ್ಕೆ ಹೋಗ್ತಾನೆ. ಯಾಕೆ? ಅವನ ತ್ಯಾಗ, ಅವನ ಅದ್ಭುತವಾದ ತ್ಯಾಗ. ತನ್ನ ಪ್ರಾಣವನ್ನೇ ಮತ್ತೊಬ್ಬರಿಗೋಸ್ಕರ, ಒಂದು ಪಾರಿವಾಳದ ರಕ್ಷಣೆಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಲು ಮುಂದೆ ಬಂದವ. ಅಗ್ನಿ ಇಂದ್ರ ಪರೀಕ್ಷೆ ಮಾಡಲಿಕ್ಕೆ ಬಂದಾಗ ಒಂದು ಹದ್ದು ಆ ಪಾರಿವಾಳವನ್ನು ಹಿಡಿಯಲಿಕ್ಕೆ ಬಂದಿತ್ತು. ಪಾರಿವಾಳ ಇವನ ಆಶ್ರಯಕ್ಕೆ ಬಂತು, ರಕ್ಷಣೆ ಕೊಡು ಅಂತ ಕೇಳಿತು. ರಕ್ಷಣೆ ಕೊಟ್ಟ. ಹದ್ದು ಇದು ನನ್ನ ಆಹಾರ, ನನಗೆ ಆಹಾರ ಬೇಕು, ನೀನು ಬಿಟ್ಟು ಕೊಡಬೇಕು ಅಂತ ಹಠ ಹಿಡಿದು, ನನ್ನ ಹಕ್ಕಿದು, ನನ್ನ ಆಹಾರ ನಾನು ಪಡೀತೇನೆ, ಅದರ ಬದಲು ನಾನೇ ನನ್ನ ಮಾಂಸ ಕೊಡ್ತೇನೆ. ಈ ಪಾರಿವಾಳಕ್ಕೆ ಎಷ್ಟು ತೂಕೋ ಅಷ್ಟು ತೂಕದ ಮಾಂಸ ಕೊಡಬೇಕು. ಆಯಿತು ಅಂತ ಒಪ್ಪಿದ. ತಕ್ಕಡಿಯಲ್ಲಿ ಪಾರಿವಾಳ ತನ್ನ ಒಂದೊಂದೇ ಮಾಂಸ ಕಿತ್ತಿ ಕೊಟ್ಟ. ಎಷ್ಟು ಕೊಟ್ಟರೂ ಕೂಡ ಆ ಪಾರಿವಾಳದಷ್ಟು ಭಾರ ಆಗಲೇ ಇಲ್ಲ. ಪಾರಿವಾಳ ಸಾಮಾನ್ಯ ಪಾರಿವಾಳ, ಅಗ್ನಿ ದೇವತೆ ಪಾರಿವಾಳಿಗೆ ಬಂದದ್ದು. ತನ್ನ ಮಾಂಸ ಕಿತ್ತ ಪಾರಿವಾಳದ ಭಾರದಷ್ಟು ಮಾಂಸ ಆಗಲೇ ಇಲ್ಲ. ಕೊನೆಗೆ ತಾನೇ ತಕ್ಕಡಿ ಮೇಲೆ ಏರಿದ. ತನ್ನನ್ನೇ ಒಂದು ಪಾರಿವಾಳಕ್ಕೋಸ್ಕರ ತಾನು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಲು ತಾನೇ ತಕ್ಕಡಿಯಲ್ಲಿ ಏರಿದ. ಇಂಥ ತ್ಯಾಗ
ಯಾವ ಥರದ ಅಹಂಕಾರ ಇಲ್ಲ, ತಿರಸ್ಕಾರ ಇಲ್ಲ ಯಾರ ಬಗ್ಗೆಯೂ. ಉತ್ತಮ ಭಾವನೆಯಿಂದ ಅವನು ಹೇಳ್ತಾನೆ ತನ್ನ ಮಾತನ್ನು, ನೈವಾಹಮೇತತೆ ಯಶಸ್ಸೇ ದದಾನಿ. ನಾನು ದಾನ ಮಾಡೋದು ಬರೀ ಹೆಸರು ಪ್ರಚಾರಕ್ಕೋಸ್ಕರ, ನಾನು ಪತ್ರಿಕೆಯಲ್ಲಿ ಪ್ರಚಾರ ಆಗಬೇಕು, ನನ್ನ ಹೆಸರು ಬರಬೇಕು, ಯಶಸ್ಸಿಗೋಸ್ಕರ ಅಲ್ಲ. ಮತ್ತು ಅರ್ಥಹೇತೋ, ಕೆಲವರು ದಾನ ಮಾಡ್ತಾರೆ, ದಾನ ಕೊಟ್ಟರೆ ಮತ್ತು ಅದಕ್ಕಿಂತ 4 ಪಾಲು ತಿರುಗಿ ಪಡೆಯುತ್ತಾರೆ. ಅದಲ್ಲ, ನಚ ಭೋಗದೃಷ್ಟಿಯ, ಯಾವ ಸ್ವಾರ್ಥವೂ ಇಲ್ಲದೆ ಪಾಪಿ ಇದು ಸಜ್ಜನರು ನಡೆಯುವ ದಾರಿ ಎಂಬುದಾಗಿ, ಸಜ್ಜನರು ನಡೆಯುವ ದಾರಿ ಇದು ಎಂಬ ಭಾವನೆ ಹೊರತು ಸ್ವಾರ್ಥಕ್ಕೋಸ್ಕರ, ಪ್ರಚಾರಕ್ಕೋಸ್ಕರ, ಯಾವುದೇ ಒಂದು ತಾನು ಮಾಡಿದೆ ಎಂಬಂಥ ಒಂದು ಹೆಗ್ಗಳಿಕೆಗೋಸ್ಕರ ದಾನ ಮಾಡ್ತಾ ಇಲ್ಲ. ಸಜ್ಜನರು ಈ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ನಾನು ಆ ದಾರಿಯಲ್ಲಿ ಹೋಗಬೇಕು ಎಂಬುದಾಗಿ ಆ ಒಂದು ನಿಸ್ವಾರ್ಥ ಭಾವನೆಯಿಂದ ಭಗವಂತನಿಗೆ ಪ್ರೀತಿಯಾಗಲಿ, ಕಷ್ಟದಲ್ಲಿದ್ದವರಿಗೆ ಸುಖವಾಗಿ, ಅವರಿಗೆ ಹಿತವಾಗಿ, ಈ ದೃಷ್ಟಿಯನ್ನಿಟ್ಟುಕೊಂಡು ಯಾವ ಅಹಂಭಾವವಿಲ್ಲದೆ, ಯಾವ ಸ್ವಾರ್ಥವಿಲ್ಲದೆ ತಾನು ದಾನ ಮಾಡ್ತಾ ಇದ್ದೇನೆ ಅಂತ ವಿನಮ್ರನಾಗಿ ಇವನು ಶಿಬಿರಾಗಿ ಹೇಳಿಕೊಂಡ ಎಂಬುದಾಗಿ 4 ಮುಖಗಳು ದಾನ ಮಾಡುವಾಗ ಯಾವ ಯಾವ ರೀತಿಯಿಂದ ದಾನ ಮಾಡ್ತಾ ಇದ್ದಾರೆ ಎಂಬುದನ್ನು ಪ್ರತರ್ಧನ, ಶಿಬಿ, ವಸುಮನ, ಅಷ್ಟಕ 3 ರಾಜರು ದಾನ ಮಾಡುವಾಗ ಅವರು ವರ್ತಿಸಿದ ರೀತಿ, ಅವರ ಅಹಂಕಾರ, ಅವರ ಧಾರ್ಷ್ಟ್ಯ, ತಿರಸ್ಕಾರ ಅದ್ಯಾವುದೂ ಇಲ್ಲದೆ ಶುದ್ಧ ಮನಸ್ಸಿನಿಂದ ದಾನ ಮಾಡಿದ ಶಿಬಿ. ಹೀಗೆ ದಾನ ಮಾಡುವಾಗ ಅವರ ಹಿಂದೆ ಯಾವ ಥರದ ಭಾವನೆ ಇರಬೇಕು, ಭಾರಿ ಔದಾರ್ಯ ಅಂತ ತೋರಿಸ್ತಾರೆ. ಅದರಿಂದ ಅನೇಕ ರೀತಿಯಿಂದ ತಮ್ಮ ಸ್ವಾರ್ಥ ಸಾಧನೆ, ತಮ್ಮ ಅಧಿಕಾರವನ್ನು ಅವನ ಮೇಲೆ ತಮ್ಮ ಅಧಿಕಾರ ಚಲಾಯಿಸಲು, ಅಥವಾ ದಾನ ಮಾಡಿ ಅದರಿಂದ ಚುನಾವಣೆಯಲ್ಲಿ ನಮಗೆ ಹೆಚ್ಚು ಮತ ದೊರೆಯಬಹುದು, ಎಲ್ಲ ಸ್ವಾರ್ಥವನ್ನು ಇಟ್ಟುಕೊಂಡೇ ದೊಡ್ಡ ದೊಡ್ಡ ರಾಷ್ಟ್ರ ದಾನ ಮಾಡ್ತಾರೆ. ಅದರ ಹಿಂದೆ ಆ ರಾಷ್ಟ್ರದ ಮೇಲೆ ತನ್ನ ನಿಯಂತ್ರಣ ಸಾಗಿಸಲಿಕ್ಕೆ ಏನಾದರೂ ಕೆಟ್ಟ ಭಾವನೆ, ಸ್ವಾರ್ಥ ಇದ್ದೇ, ಯಾವ ಸ್ವಾರ್ಥ ಇಲ್ಲದೆ ಕೇವಲ ಭಗವತ್ ಪ್ರೀತಿಗಾಗಿ, ಲೋಕಹಿತಕ್ಕಾಗಿ, ತನ್ನ ಕರ್ತವ್ಯ ಎಂಬ ದೃಷ್ಟಿಯಿಂದ ದಾನ ಮಾಡುವ ಆದರ್ಶವನ್ನು ಶಿವಿ ತೋರಿಸಿದ. ಹೀಗೆ 4 ಮಂದಿ ರಾಜರು ದಾನ ಮಾಡಿದರೂ ಕೂಡ ಸ್ವರ್ಗದಲ್ಲಿ ಕಾಯಿ ಮೀರಲಿಕ್ಕೆ ಆಗಲಿಲ್ಲ, ಬೇಗನೆ ಕೆಳಗಿಳಿಯಬೇಕಾಯಿತು. ಶಿವಿ ಮಾತ್ರ ನಾನು ಕೆಳಗಿಳಿಯುತ್ತೇನೆ, ಶಿವಿ ಮೇಲಕ್ಕೆ ಹೋಗ್ತಾನೆ ಅಂತ ನಾರದರು ಹೇಳ್ತಾರೆ. ನನಗಿಂತಲೂ ಮೇಲೆ ಹೋಗುವನು, ಅಷ್ಟು ನಿಸ್ವಾರ್ಥವಾದ ತ್ಯಾಗದ ಆದರ್ಶವನ್ನು ಶಿವಿ ತೋರಿಸಿದ್ದಾನೆ ಎಂಬುದಾಗಿ ಈ ಉಪಾಖ್ಯಾನದಲ್ಲಿ ದಾನದ ರೀತಿ ಹೇಗೆ ಇರಬೇಕು, ಹೇಗೆ ಇರಬಾರದು ಎಂಬುದಕ್ಕೆ 4 ರಾಜರ ಒಂದು ಅವರು ವರ್ತಿಸಿದ ರೀತಿ, ಅದರಿಂದ ನಾವು ದಾನವನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಬಾರದು ಇದೆಲ್ಲ ಆತ್ಮವಿಮರ್ಶೆ ಮಾಡಲಿಕ್ಕೆ ಎಲ್ಲರಿಗೆ ದಾನ ಮಾಡ್ತಾರೆ. ಮಾಡುವಾಗ ಈ ಕಥೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕು, ನಾವು ಯಾವ ಭಾವನೆಯಿಂದ ದಾನ ಮಾಡಬೇಕು ಅಂತ. ದಾನದ ಬಗ್ಗೆ ಇರುವ ಮಾದರಿ ಅದನ್ನು ಈ ಉಪಾಖ್ಯಾನ ತೋರಿಸಿಕೊಟ್ಟಿದೆ ಎಂಬಲ್ಲಿಗೆ ಈ ಚಿಕ್ಕ ಉಪಾಖ್ಯಾನ ಅದರ ಸಂದೇಶವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.